ಒಪ್ಪಂದದ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಹಾಗೂ ಒಪ್ಪಂದ ರೈತ ಸಿರಿ ರೈತ ಸೇವಾ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 23ರ ಮಂಗಳವಾರದಂದು ರಾಷ್ಟ್ರೀಯ ರೈತರ ದಿನಾಚರಣೆ, ಹಿರಿಯ ರೈತರ ಸನ್ಮಾನ, ಸಾಧಕರಿಗೆ ರೈತ ಸಿರಿ ಗೌರವಾರ್ಪಣೆ ಹಾಗೂ ಹಾಲು ಉತ್ಪಾದಕರಿಗೆ ಪುರಸ್ಕಾರವನ್ನು ಸಂಘದ ಸಭಾಭವನದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು ಉದ್ಘಾಟಿಸಿ ಮಾತನಾಡಿದರು. ನಾನು ನಂಬ್ಕೊಂಡದ್ದು ಅವ್ರನ್ನೇ. ಮತ್ತೆ TSS ಏನಾದ್ರು ಮಾಡೆಲ್ ಏನಾದ್ರು ಮಾಡೋ ತಾಕತ್ತಿದ್ರೆ ಅದು ಅವ್ರಿಗೆ ಮಾತ್ರ. TSS ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ರೈತರನ್ನ ಎಲ್ಲಾ ವಿಷಯಕ್ಕೂ ಡಿಪೆಂಡ್. ಹೇಳಿ ಪ್ರಕಾಶ್ ಅಣ್ಣತ್ರು ಅದೊಂದು ಹೇಳ್ತಾ ಇರ್ತಾವ ಗುರು ಅಂತೇಳಿ ಹೇಳುವಲ್ಲಿ ಬೈಂತು ಬಿಟ್ರೆ ಐಕಮ್ದೊಂದು ಆಶೆ ಇದೆ. ಮತ್ತೆ ಇವತ್ತಲ್ಲ ನಾಳೆ ಅವ್ರು ಮಾಡ್ತಾರಂಬ ವಿಶ್ವಾಸವೂ ಇದೆ. ಇಷ್ಟಾಗಿ ಬೇರೆ ಸೊಸೈಟಿಗೆ ಏನಾದ್ರು ಕಾರ್ಯಕ್ರಮಕ್ಕೆ ಹೊರೆ ನಾವು ಹೇಳುವ ಮಾಡೆಲ್ TSS ಮಾಡೆಲ್ ಉಪ್ಪುಂದೆಗೆ ಪ್ರಕಾಶ್ ಅಣ್ಣ ಎದುರಿಗೆ ಹೇಳೋದು, ಉಳಿದ ಎಲ್ಲ ಸೊಸೈಟಿಯಲ್ಲಿ ಹೋದಳಿಕೆ ಹೇಳೋದು ಮಾಡ್ರೆ ನೀವು ಕಂಬದ್ಕೊಂಡ್ ಸೊಸೈಟಿ ಕಣಂಗ್ ಮಾಡಕ್ ಇದೇ ಮಾಡೆಲ್ ಹೇಳೋಕೆ ಇರುವಂಥದ್ದು. ಯಾಕಂದ್ರೆ ಕಂಬದ್ಕೊಂಡ್ ಸೊಸೈಟಿ ಅಷ್ಟು ಒಳ್ಳೆ ಮಾಡೆಲ್ಲೇ, ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ನಾವು ಪ್ರಕಾಶ್ ಅಣ್ಣಿ ಮಾತ್ರ ತೆಗೆದಲ್ಲ, ನಾವಲ್ಲಿ ಬೈಂದೂರಾಗೂ ಮಾಡಿತ್ತು, ಹೆಮ್ಮಾಡೆಗೆ ಮಾಡಿತ್ತು, ಪಂಚಗಂಗಾ ಸೊಸೈಟಿ ಎಲ್ಲ ಸಡಿಯಲ್ಲೂ ಕೋಪರೇಟಿವ್ ಅಲ್ಲಿ ಫೈಟ್ ಇಲ್ಲದೆ ಇದ್ರು ಕೂಡಲೇ ನಿಮ್ಗೆ ಅದು ಜಡ್ಡು ಹಿಡಿದ್ರು ಕೂಡಲೇ ನೈಜತೆ ಮತ್ತು ರಿಯಲ್ ಎಫೆಕ್ಟ್ ಅನ್ನೋದು ಕಮ್ಮಿ ಆಗ್ತಾ ಹೊತ್ತು. ಕೋಪರೇಟಿವ್ ಅಲ್ಲಿ ಚುನಾವಣೆ ಅನ್ನೋದು ಪಾರದರ್ಶಕತೆಗೋಸ್ಕರ ಐಕ ಅಂತ ಹೇಳುವಂಥದ್ದು. ಸೊ ಚುನಾವಣೆಯಿಂದ ಏನೋ ಲಾಸ್ ಆಯ್ತಾ ಕೇಂದ್ರಿಲ್ಲ, ಒಂದಷ್ಟು ಜನ ಆಕ್ಟಿವ್ ಆಗಿಬಿಡುತ್ತೆ, ಒಂದಷ್ಟು ವಿಷಯ ಚರ್ಚೆ ಆಗಿಬಿಡುತ್ತೆ, ಮತ್ತದರ ಇಂಪ್ರೂವ್ಮೆಂಟಿಗೆ ಹೋಗ್ಬಿಡುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಒಪ್ಪಂದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಮೋಹನ್ ಚಂದ್ರರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ರೈತರು ಅಂತ ಹೇಳಿದ್ರೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ನಮಗೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ ಅಥವಾ ಇಲಾಖೆಗಳಲ್ಲಿ ನಾವು 10 ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆವಾಗ ರೈತರನ್ನ ನಾವು ಹುಡ್ಲಿಕ್ಕೆ ಹೋದ್ರೆ ಒಬ್ಬರು ರೈತರು ನಮ್ಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಆದರೆ ಕಮತ್ಕೊಂಡೆ ರೈತ ಸೇವಕ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಇಷ್ಟು ಜನ ರೈತರನ್ನು ಕರ್ಕೊಂಡು ಬಂದು ಒಂದಿಷ್ಟು ಜನರಿಗೆ ಸನ್ಮಾನ ಮಾಡಿ ಗುರುತಿಸಿ, ಅದರೊಟ್ಟಿಗೆ ಹಾಲು ಉತ್ಪಾದಕ ಸಹಕಾರಿ ಸಂಘದವರಿಗೆ ಅಭಿನಂದಿಸಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವು ಇವತ್ತು ರೈತರಂತ ನಾವು ಯಾರಂತ ಗುರ್ತು ಹಿಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಕೃಷಿ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಬೆಳೆಗಳನ್ನು ಬೆಳಲಿಕ್ಕೆ ನಮ್ಗೆ ಜನನೇ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಯಂತ್ರೋಪಕರಣ ಇರ್ಬೋದು, ಬೇರೆ ಬೇರೆ ತಂತ್ರಜ್ಞಾನದಿಂದಾಗಿ ನಾವು ಬೆಳೆಯನ್ನು ಬೆಳೀತಾ ಇದ್ದೇವೆ. ಮುಂದಿನ ದಿನದಲ್ಲಿ ನಮಗೆ ರೈತರಂತ ಹೇಳಿದ್ರೆ ಯಾವುದೋ ಕಂಪನಿಯೋ ಯಾವುದೋ ಮಿಷನೋ ನಮ್ಗೆ ರೈತರಾಗಿ ಕಾಣಬಹುದು. ಇದೇ ಸಂದರ್ಭದಲ್ಲಿ ಹಿರಿಯ ಸದಸ್ಯರು, ಪ್ರಗತಿಪರ ಕೃಷಿಕರು ಹಾಗೂ ಸಂಘದ ಮಾಜಿ ನಿರ್ದೇಶಕರಾದ ಶ್ರೀ DT ಸೀತಾರಾಮ ಮಂಜರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿಯವರು ವಹಿಸಿ ಮಾತನಾಡಿದರು. ಇವತ್ತು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ರೈತ ದಿನಾಚರಣೆಯಾಗಿ ರಾಷ್ಟ್ರಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಅವರ ಸಾಧನೆಗಳು ಪ್ರಧಾನಮಂತ್ರಿ ಆಗಲಿಕ್ಕೂ ಕೂಡ ಒಬ್ಬ ರೈತ ಹೋರಾಟಗಾರನಾಗಿ ಅವರು ಗುರುತಿಸಿಕೊಂಡವರು. ಭೂಮಾಲಕ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಜಮೀನ್ದಾರರಾದರೂ ಕೂಡ ಚೌಧರಿ ಅಂತಂದರೆ ಜಮೀನ್ದಾರರು. 1950ರಲ್ಲಿಯೇ ಅವರು ಭೂ ಮಸೂದೆ ಕಾನೂನನ್ನು ಉಳುವವನೇ ಹೊಳೆದೆಡೆ ಅಂತ ಹೇಳುವಂಥ ಕಾನೂನನ್ನು ರೂಪಿಸಿ 1953ರಲ್ಲಿ ಏನು ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸವರು 74ರಲ್ಲಿ ಏನು ಕಾನೂನನ್ನು ತಂದರು, ಅದನ್ನು 53ರಲ್ಲಿ ತಂದಂಥ ಕೀರ್ತಿ ನಮ್ಮ ಚೌಧರಿ ಚರಣ್ ಸಿಂಗ್ರಿಗೆ ಸಲ್ತದೆ. ಅನೇಕ ಹೋರಾಟಗಳನ್ನು ಮಾಡಿಕೊಳ್ಳುವುದರ ಮೂಲಕ ಬಹುಶಃ ರೈತಪರ ನಾಯಕರಾಗಿ ಗುರುತಿಸಿಕೊಂಡು ಒಂದು ಇಡೀ ದೇಶದಲ್ಲಿ ತನ್ನ ಛಾಪನ್ನು ಮೂಡಿಸಿದವರು. ಬಹುಶಃ ನಮಗೆ 2 ವ್ಯಕ್ತಿಗಳು HD ನಮ್ಮವರೇ ಆದಂಥ ನಮ್ಮ ದೇಶದ ಪ್ರಧಾನಿಯಾಗಿ ಕರ್ನಾಟಕದ ಪ್ರಧಾನಿಯಾಗಿ ಸಂಭ್ರಮಿಸಿದಂಥ ದೇವೇಗೌಡರು, ಅದರ ಜೊತೆಯಲ್ಲಿ ದೇವಿಲಾಲ್ರವರು ಕೂಡ ನಮಗೆ ನೆನಪು ಬರ್ತಾರೆ. ಮದನ್ ಕುಮಾರ್ ಇದ್ದಾರೆ. ಯಾಕಂದರೆ ಅವರು ಉಪರಾಷ್ಟ್ರಪತಿ ಆದಾಗ ಎಮ್ಮೆಯನ್ನು ಉಪರಾಷ್ಟ್ರಪತಿ ಭವನದಲ್ಲಿ ಕಟ್ಟಿದರು. ಸಂಘದ ವ್ಯಾಪ್ತಿಯ 11 ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಹಾಲು ಪೂರೈಸಿದ ಸದಸ್ಯರಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಯಿತು. ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಪ್ರೋತ್ಸಾಹಿಸಲಾಯಿತು.
ಸಂಘದ ವ್ಯಾಪ್ತಿಯ ಸದಸ್ಯರು ಕೃಷಿ ಕ್ಷೇತ್ರದಲ್ಲಿ ಸಾಧಿಸಿ ಇಲಾಖಾ ಮಟ್ಟದಲ್ಲಿ ಗುರುತಿಸಿ ಪ್ರಶಸ್ತಿ ಪಡೆದ ರೈತರಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಯಿತು. ಸಂಘದ ವ್ಯಾಪ್ತಿಯ ನಿವಾಸಿಯಾಗಿ 2024-25ನೇ ಸಾಲಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿ ಪಡೆದ ಸಾಧಕರಿಗೆ ರೈತ ಸಿರಿ ಗೌರವಾರ್ಪಣೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಇಒ ವಿಷ್ಣು ಪಯ್ಯನ್ ಹಾಗೂ ಉಪಾಧ್ಯಕ್ಷರಾದ ಮಂಜು ದೇವಾಡಿಕ ಹಾಗೂ ನಿರ್ದೇಶಕರುಗಳಾದ ಈಶ್ವರ್ ಹಕ್ಲತೋಡ್, ಮೋಹನ್ ಪೂಜಾರಿ, ಬಿಎಸ್ ಸುರೇಶ್ ಶೆಟ್ಟಿ, ಗುರುರಾಜ್ ಹೆಬ್ಬಾರ್, ಭರತ್ ದೇವಾಡಿಕರ್, ಹೂವನಾಯ್ಕ, ಪ್ರಕಾಶ್ ಎನ್ ಪೂಜಾರಿ, ರಾಜೇಶ್ ದೇವಾಡಿಕರ್, ಉದಯ್ ಕುಮಾರ್ ಶೆಟ್ಟಿ, ಶ್ರೀಮತಿ ದಿನಿತಾ ಶೆಟ್ಟಿ, ಶ್ರೀಮತಿ ಲೀಲಾ ಕೆ ಪೂಜಾರಿ, ರಂಜಿತ್ ಕುಮಾರ್ ಶೆಟ್ಟಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.